ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ಯಾವ ಭಂಗ ನೋಡೋಣ? ಪ್ರಥಮ ನಮನ ಗಣಪತಿ ಗುರುರಾಜ ನೋಡೋಣ. ಅದು ನನಗೆ ಭಾಳ ಇಷ್ಟ, ನಮ್ಮ ಗುರುಗಳಿಗೂ ಭಾಳ ಇಷ್ಟ ಆಗ್ತಿತ್ತು. ಅವರನ್ನು ಕೇಳ್ತಾ ಕೇಳ್ತಾ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಆನಂದ ಸ್ಥಿತಿಯಲ್ಲಿ ಅದನ್ನು ಕೇಳಿದ್ರೆ ಭಾಳ ಅವರಿಗೆ ಒಂದು ಆನಂದ ಆಗ್ತಿತ್ತು. ಪ್ರಥಮ ನಮನ ಗಣಪತಿ ಗುರುರಾಜ. ಏನಪ್ಪ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಸಮಸ್ತ ದೇವಿ ದೇವತಾನು ನಾನು ಇನ್ನಲ್ಲೇ ನೋಡ್ತೀನಪ್ಪ ಗುರುರಾಜ ಚಿದಂಬರ. ಆ ಮನಸ್ಸಿನ ನಿರ್ಧಾರ, ಕ್ಲಾರಿಟಿ ನಮಗೆ ಇರಬೇಕು. ಅವ್ರು ಹೇಳಿದ್ರು, ನನಗೆ ನಿನ್ನ ಸ್ವರೂಪವನ್ನು ತೋರಿಸು ಅಂತ. ಆವಾಗ ನಾನು ನಂಬೋದು ಹೆಂಗೆ ನಂಬಲಿ, ನೀನೇ ಅವನು ಅಂತ. ಆವಾಗ ವಿರಾಟ ಸ್ವರೂಪವನ್ನು ತೋರಿಸಿ, ನಾನು ನೀನು ಯಾರು ಬೇರೆ ಅಲ್ಲ ಕಣಪ್ಪ, ನಾನು ನೀನು ಒಂದೇ ಇದ್ದೀವಿ, ಜನ್ಮ ಜನ್ಮಾಂತರದಿಂದ ಬಂದಿದ್ದೀವಿ ಅಂತ ಭ್ರಮೆಯನ್ನು ನಿರಸನ ಮಾಡಿ ರಾಜಾರಾಮ್ ಮಹಾರಾಜರಿಗೆ ವರದ ಹಸ್ತವನ್ನು ಇಟ್ಟು ಅವರಿಗೆ ಯಾವಾಗ ಬ್ರಹ್ಮಜ್ಞಾನವನ್ನು ಕೊಟ್ಟು ನಾನು ಯಾರು ನೀನು ಯಾರು ಅಂತ ತಿಳಿಸ್ಕೊಟ್ರು. ಎಲ್ಲ ದೇವಿ ದೇವತಾನು ಸಮಸ್ತ ದೇವಿ ದೇವತಾ, ಅವನು ತೂಚಿ ಸರ್ವ ಮಾಝ ದೇವಿ ದೇವ ಅಂತ ಹೇಳ್ತಾರೆ. ಎಲ್ಲ ದೇವಿ ದೇವತೆಯು ನಿನ್ನಲ್ಲೇ ನಾನು ನೋಡ್ತೀನಪ್ಪ. ನೀನೇ ನನಗೆ ರಾಮನಂಗೆ ಕಾಣ್ತೀಯ, ನೀನೇ ನಂಗೆ ಕೃಷ್ಣನಂಗೆ ಕಾಣ್ತೀಯ, ನೀನೇ ನಂಗೆ ವಿಠಲಂಗೆ ಕಾಣ್ತೀಯ, ನೀನೇ. ಆದರೆ ನಮಗೇನಪ್ಪ, ಇಂದಿನ ತನಕ ನಮಗೆ ಗೊಂದಲ ಇದೆ. ಏನಪ್ಪ, ರಾಮ ಬೇರೆ, ಕೃಷ್ಣ ಬೇರೆ, ಅವನು ಬೇರೆ, ಇವನು ಬೇರೆ. ಭಗವಂತ ದೇವನ ಒಬ್ಬನೂ ನಾಮ ಹಲವು. ಆಯಾ ಅವತಾರ ಕಾಲದಲ್ಲಿ ಆಯಾ ರೂಪ ಆಕಾರ ತಗೊಂಡು ಬರ್ತಾನೆ. ಆಯಾ ಕಾಲದಲ್ಲಿ ಬಂದಾಗ ರಾಜಾರಾಮ್ ಮಹಾರಾಜರು ಮಾರುತಿ ಮೇಲೆ ಅಭಂಗ ಬರೆದಿದ್ದಾರೆ, ರಾಮನ ಮೇಲೆ ಅಭಂಗ ಬರೆದಿದ್ದಾರೆ, ವಿಷ್ಣು ಮೇಲೆ ಬರೆದಿದ್ದಾರೆ, ಕುಲಸ್ವಾಮಿ ಮಲ್ಹಾರಿ ಮೇಲೆ ಬರೆದಿದ್ದಾರೆ. ಎದಕ್ಕೆ ಹಲವಾರು ಬರೆದಿದ್ದಾರಪ್ಪ ಹಂಗಾರವರು? ಒಂದೇ ಬರಿಬೇಕಾಗಿತ್ತು. ಯಾಕೆ ಬರೆದ್ರಪ್ಪ? ನಮಗೆ ತೋರ್ಸಕ್ಕೆ. ಇಲ್ಲಿ ಭೇದ ಬುದ್ಧಿ ಉಂಟಾಗಕೂಡ್ದು. ಚಕ್ರಪಾಣಿ ನಾರಾಯಣ, ಚಿದಂಬರ ನಾರಾಯಣ ಅಂತೀವಿ, ಚಿದಂಬರ ರಾಮ ಅಂತೀವಿ, ಚಿದಂಬರ ವಿಠಲ ಅಂತೀವಿ. ಯಾಕೆ? ದೇವನೊಬ್ಬ, ನಾಮ ಹಲವು. ಎಲ್ಲ ಶಕ್ತಿ ಆ ಬೆಳಕು ಒಂದು ರೂಪ ಒಂದು ಆಕಾರ ತಗೊಂಡು ನಮ್ಮ ಕಣ್ಣು ಮುಂದೆ ಬರುತ್ತೆ. ಆಯಾ ಕಾಲದಲ್ಲಿ ಬಂದಾಗ ಆಯಾ ಹೆಸರು ನಮಗೆ, ಅವರು ರಮಣ ಮಹರ್ಷಿಗಳು, ಇವ್ರು ಎಲ್ಲರ ಹತ್ರ ಹೋಗ್ತೀವಿ ನಾವು. ಹಾಗಂದ್ಮೇಲೆ ಯಾಕೆ ಹೋಗ್ತೀವಿ? ಎಲ್ಲ ಒಂದೇ ಕಡೆ ಇರಬೇಕು. ಒಂದೇ ಕಡೆ ಗೊತ್ತಾದ್ಮೇಲೆ ಒಂದೇ ಕಡೆ ಇರಬೇಕು. ಯಾಕೆ ಹೋಗ್ತೀವಿ ಎಲ್ಲ ಕಡೆ? ಯಾಕೆಂದರೆ ಆಯಾ ಜಾಗಕ್ಕೆ ಆಯಾ ಸ್ಥಾನದ ಮಹಿಮೆ, ಆಯಾ ಒಂದು ಊರ್ಜಾ, ಎನರ್ಜಿ, ವೈಬ್ರೇಷನ್ ಪಡ್ಕೊಂಡು ಬಂದು ಆಶೀರ್ವಾದ ಪಡ್ಕೊಂಡು ಬರೋಕ್ಕೆ ಹೋಗಬೇಕೇ ವಿನಃ ಅಲ್ಲಿ ಅಹಂಭಾವ ತೋರಿಸಬಾರ್ದು, ಅಹಂಕಾರ ಇರಕೂಡ್ದು, ಭೇದ ಬುದ್ಧಿ ಇರಕೂಡ್ದು. ಇವೆಲ್ಲವೂ ಉಂಟಾಗೋದು ನಮ್ಮ ಅಜ್ಞಾನ, ಅಂಧಕಾರ, ಅಹಂಭಾವ ಮತ್ತು ಭೇದ ಬುದ್ಧಿಯಿಂದ. ಇದು ಯಾವಾಗ ನಾವು ಹೊಡೆದು ಜ್ಞಾನ ಖಡ್ಗದಿಂದ ಹೊಡೆಯುತ್ತಾ ಹೋಗ್ತೀವೋ ಆವಾಗ ನಮ್ದು ಏನಾಗುತ್ತೆ, ಸಾಧನಾ ಮಟ್ಟ ತಾನೇ ಏರ್ತಾ ಹೋಗುತ್ತೆ. ಅಲ್ಲಿ ತನಕ ಅದು ಏರೋದಿಲ್ಲ. ಎಲ್ಲಿ ತನಕ ಭೇದ ಬುದ್ಧಿ ಇದೆಯೋ ಮುಂದಿನ ಹೆಜ್ಜೆ ಬಾಗಿಲು ಓಪನ್ ಆಗೋದಿಲ್ಲ. ಎಲ್ಲಿ ತನಕ ಅಹಂಭಾವ ಇದೆಯೋ, ಎಲ್ಲಿ ತನಕ ಅವ್ರು ಬೇರೆ ಇವ್ರು ಬೇರೆ, ಈ ಸಂಪ್ರದಾಯ ಬೇರೆ ಆ ಸಂಪ್ರದಾಯ ಬೇರೆ ಅಂತ ಎಲ್ಲ ಮನಸ್ಸೊಳಗೆಲ್ಲ ಕ್ಯಾಲ್ಕುಲೇಷನ್ ನಡೀತಿರುತ್ತೆ. ಬಾಹ್ಯವಾಗಿ ತೋರಿಸ್ಕೊಳ್ಳೋದಿಲ್ಲ. ಅವಾಗ ನಮ್ಮ ಸಾಧನೆದಲ್ಲಿ ಪ್ರಗತಿ ಆಗೋದಿಲ್ಲ. ಬಾಹ್ಯವಾಗಿ ನಾವು ಏನು ತೋರಿಸ್ಕೊಂಡ್ರೆ ಏನು? ಅದಕ್ಕೆ ಈ ಅಭಂಗದಲ್ಲಿ ಎಷ್ಟು ಮಹತ್ವವಾದ ಅಭಂಗ ಇದೆ ಇದು. ಪ್ರಥಮ ನಮನ ಗಣಪತಿ ಗುರು ರಾಜ, ಪ್ರಥಮ ನಮನ गणपति गुरु राजा, तुझी सर्व माझा देवी देवा, तुझी सर्व माझा देवी देवा. प्रथम नमन गणपति गुरु राजा, भवसागर तारो एकची सद्गुरु, भवसागर तारो एकची सद्गुरु, तुझा विणाधिकारू नसे कोणी, तुझा विणाधिकारू नसे कोणी, नसे कोणी. प्रथम नमन गणपति गुरु राजा, प्रथम नमन गणपति गुरु राजा. मात पिता बंधु सद्गुरु स्वामी राया, मात पिता बंधु सद्गुरु स्वामी राया, तुझा विणा धावया न पवे कोणी, तुझा विणा धावया
ನಪವೇ ಕೋಣಿ ನಪವೇ ಕೋಣಿ ಪ್ರಥಮ ನಮನ ಗಣಪತಿ ಗುರು ರಾಜ ಪ್ರಥಮ ನಮನ ಗಣಪತಿ ಗುರು ರಾಜ ದಾಸಮಣಿ ಗುರು ಆನಂದ ಸಾಗರ ದಾಸಮಣಿ ಗುರು ಆನಂದ ಸಾಗರ पूर्ण चिदंबर स्वामी माझा पूर्ण चिदंबर स्वामी माझा स्वामी माझा प्रथम नमन गणपती गुरु राजा प्रथम नमन गणपती गुरु राजा तुझी सर्व माझा देवी देवा प्रथम नमन गणपती गुरु राजा प्रथम नमन गणपती गुरु राजा ಜೈ ಚಿದಂಬರ್. ಏನಂತಾರಪ್ಪ? ಪ್ರಥಮ ನಮನ ಗಣಪತಿ ಗುರು ರಾಜ. ಅಗ್ರಜ ಪೂಜಾ ಯಾರಿಗೆ ಮಾಡ್ತೀವಿ ನಾವು? ಗಣಪತಿಗೆ. ಆ ಗಣಪತಿನೂ ನೀನೇ ನನಗೆ ಗುರು ರಾಜ. ತೂಚಿ ಸರ್ವ ಮಾಜ ದೇವಿ ದೇವ. ನಮ್ಮ ಎಲ್ಲ ಪ್ರತಿಯೊಂದು ಕಾರ್ಯದಲ್ಲಿ ನಿರ್ವಿಘ್ನವಾಗಿ ಕೆಲಸ ಮಾಡ್ಕೊಳ್ಳೋ ವಿಘ್ನಹರ್ತ ಬುದ್ಧಿದಾಯಕ ಗಣಪತಿ ಗಣಾಧೀಶ. ಗಣ ಎಲ್ಲರಿಗೆ ಈಶನಾದವನು. ಅವನಿಗೆ ಅಗ್ರ ಪೂಜೆ ಮಾಡ್ತೀವಿ. ಯಾಕೆ? ಅಗ್ರ ಪೂಜೆ ಮಾಡಿದಾಗ ಎಲ್ಲ ಆಬ್ಸ್ಟಕಲ್ಸ್ ಏನು ಬರುತ್ತೋ ಅದು ನಿವಾರಣೆಯಾಗಿ ಸುಸೂತ್ರವಾಗಿ ನಮ್ಮದೆಲ್ಲ ಕಾರ್ಯಗಳು ಆಗಬೇಕು ಅಂತ. ಅದಕ್ಕೆ ನನಗೆ ಶ್ರೀ ಅಂತೀವಿ. ಇಲ್ಲಿ ರಾಜಾರಾಮ್ ಮಹಾರಾಜರು ಗುರುಗೆ ಗಣಪತಿ ರಾಜ ಅಂತ ಹೇಳಿ, ಗುರುಗೆ ನೀನೇ ಎಲ್ಲವೂ, ನನಗೆ ಎಲ್ಲವೂ ಸರ್ವಸ್ವವು ನೀನೇ. ಸರ್ವಸ್ವತು ಮಾಜ ಮಾತಾ ಪಿತಾ ಬಂಧು ಅಂತ ಹೇಳಿಬಿಟ್ರು. ಸರ್ವಸ್ವ ಅಂದರೆ ಎಲ್ಲ ಸರ್ವಸ್ವ. ಹೆಂಗಪ್ಪ ಸರ್ವಸ್ವ? ನೆನ್ನೆ ಶ್ರೀ ಮಹಾರಾಜರ ಪ್ರವಚನದಲ್ಲಿ ಹೇಳಿದ್ರು, 5 ತಿಂಗಳ ಕಾಲದಲ್ಲಿ ಸಾಧನಾ ಭಾಗ, ಮೇ ತಿಂಗಳಲ್ಲಿ ಸಾಧನಾ ಭಾಗ ಬಂದಾಗ ಹೇಳಿದ್ರು. ಸಾಧನಾ ಸತ್ಪುರುಷರ ಭಾಗ, ಸಂತರು ಸಾಧನೆ ಹೆಂಗೆ ಮಾಡಬೇಕು, ದೇಹಾಭಿಮಾನ ಹೆಂಗೆ ಬಿಡಬೇಕು, ಹೆಂಗೆಲ್ಲರೊಡನೆ ಪರಸ್ಪರ ಪ್ರೇಮ ಮಾಡಬೇಕು, ದ್ವೇಷ ಬುದ್ಧಿ ಬಿಡಬೇಕು ಅಂದಾಗ ಏನು ಹೇಳಿದ್ರು? ರಾಮನ ಜೊತೆ ಮದುವೆ ಆಗಿಬಿಡಿ, ಲಗ್ನ ಮಾಡ್ಕೊಳ್ಳಿ ರಾಮನ ಜೊತೆಗೆ. ಇದನ್ನು ನಾವು ದೈಹಿಕವಾಗಿ ಒಂದು ಕಲ್ಮಶಯುಕ್ತ ವಿಚಾರ ಮನಸ್ಸಿಂದ ಚಿತ್ತದಿಂದ ವಿಚಾರ ಮಾಡಬಾರ್ದು. ಅವ್ರ ಸಂತರು ಸತ್ಪುರುಷರು ಏನು ಹೇಳ್ತಾರೆ? ನಮ್ಮ ಮನಸ್ಸು ಏನಿದೆಯೋ ಅದನ್ನು ತಗೊಂಡು ಹೋಗಿ ರಾಮನ ಜೊತೆಗೆ ಕಟ್ಟು ಬಿಡೋದು, ಅದಕ್ಕೆ ಲಗ್ನ ಅಂತಾರೆ. ಮನಸ್ಸೋಗಿ ರಾಮನ ಜೊತೆ ಒಂದಾದಾಗ ಯಾರಿರ್ತಾನಲ್ಲಿ? ಕೇವಲ ರಾಮ, ಕೇವಲ ಚಿದಂಬರ. ಅವನು ಬಿಟ್ಟು ಇನ್ಯಾರೂ ಇರೋದಿಲ್ಲ. ಯಾಕಪ್ಪ? ಹೆಣ್ಮಗಳು ಒಂದು 10-6 ಹುಡುಗರನ್ನು ನೋಡಿ ಒಬ್ಬನ ಆಯ್ಕೆ ಮಾಡ್ಕೊಂಡು ಮದುವೆ ಮಾಡ್ತಾಳೆ. ಆ ಮದುವೆ ಆದಮೇಲೆ ಅವಳ ಲಕ್ಷ್ಯ ಯಾರ ಮೇಲೆ ಇರುತ್ತೆ? ಯಾರನ್ನು ಮದುವೆ ಆಗಿರ್ತಾಳೋ ಅವಳ ಮೇಲೆ. ಅವನಿಂದ ಎಲ್ಲ ಸಂಬಂಧಗಳು ಅವಳಿಗೆ ಬರುತ್ತೆ. ಯಾರೋ ಅತ್ತೆ ಮಾವ, ನೆಗೆಣ್ಣಿ ಮೈದ್ನ, ಆಪ್ತೇಷ್ಟರು, ರಿಲೇಟಿವ್ಸು, ಫ್ರೆಂಡ್ಸು, ಮುಂದಾಗುವ ಮಕ್ಕಳು ಎಲ್ಲವೂ ಆ ಗಂಡನಿಂದ ಇದೆ. ಆ ಗಂಡ ಇದ್ದರೆ ಇವೆಲ್ಲ ರಿಲೇಷನ್ಸು. ಆ ಗಂಡ ಇಲ್ಲ ಯಾವ ರಿಲೇಷನ್ಸು ಇಲ್ಲ. ಸೊ ಅವಳು ಏನು ಮಾಡ್ತಾಳೆ? ಗಂಡನಿಗೆ ಮೆಚ್ಚುಗೆ ಆಗಬೇಕು, ಗಂಡನಿಗೆ ಇಷ್ಟ ಆಗಬೇಕು, ಗಂಡನ ಮನಸ್ಸಿಗೆ ಬರಬೇಕು ಅಂತ ಎಲ್ಲ ಕೆಲಸವೂ ಗಂಡನನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾಳೆ. ಹಾಗೆಯೇ ಸಾಧಕನು ಕೂಡ ತನ್ನ ಮನಸ್ಸನ್ನು ಹೋಗಿ ರಾಮನಲ್ಲಿ, ಚಿದಂಬರನಲ್ಲಿ ಗಂಟು ಕಟ್ಟಿದಾಗ ಯಾರಿರ್ತಾನಲ್ಲಿ? ಏನು ಕೆಲಸ ನಾನು ಮಾಡ್ತಿದ್ದೀನೋ, ರಾಮ ಇದ್ದಾಗ ಈ ಜಗತ್ತು ನನಗೆ, ಇಡೀ ಜಗತ್ತು ರಾಮಮಯ. ರಾಮನೇ ಇಲ್ಲ ಅಂದರೆ ಜಗತ್ತಿಗೂ ನನಗೂ ಆ ಜಗತ್ತಿನಲ್ಲಿ ಕಾಣಿಸೋದೆಲ್ಲ ಬರೀ ದೋಷಪೂರ್ಣ ಕಾಣಿಸುತ್ತೆ. ರಾಮನಿಂದ ಎಲ್ಲ ರಿಲೇಷನ್ಸ್ ಇರೋದು. ನಾನು ರಾಮನಿಗೆ ಇಷ್ಟ ಆಗಬೇಕು ಅಂತ ಮಾಡ್ತೀನಿ. ಅವಾಗ ಈ ಕೆಲಸ ಮಾಡಿದ್ರೆ ನನ್ನ ರಾಮನಿಗೆ ಇಷ್ಟ ಆಗತ್ತಾ, ನನ್ನ ಕೃಷ್ಣನಿಗೆ ಇಷ್ಟ ಆಗತ್ತಾ, ನನ್ನ ಚಿದಂಬರನಿಗೆ ಇಷ್ಟ ಆಗತ್ತಾ, ನನ್ನ ವಿಠಲನಿಗೆ ಇಷ್ಟ ಆಗತ್ತಾ ಅಂತ ಕಾರ್ಯಗಳನ್ನು ಮಾಡ್ತೀನಿ. ಅಲ್ಲಿ ಯಾವ ಥರವಾದ ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ ನಾನು. ಇವ್ರು ನನ್ನನ್ನು ಮೆಚ್ಚಬೇಕು, ಇವ್ರು ಕೊಂಡಾಡಬೇಕು, ಅತ್ತೆ ಮಾವ ಹ್ಞೂ ಅನ್ಬೇಕು, ಹಾಂ ಅನ್ಬೇಕು, ನೆಗೆಣ್ಣಿ ವಾ ಅನ್ಬೇಕು, ಏನು ಅನ್ಬೇಕು, ಜಗಳ ಮಾಡಬೇಕು, ಏನು ಬೇಕಾದ್ ಮಾಡ್ಕೊಳ್ಳಿ, ನನ್ನ ರಾಮನಿಗೆ ಇಷ್ಟ ಅಂದ್ಬಿಟ್ಟು ಎಲ್ಲ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಏನು ಫಲ ಕೊಡ್ತಾನೋ ಅದು ರಾಮನ ಇಚ್ಛೆ ಅಂತಿದ್ದಾಗ ಅವಾಗ ಸರ್ವಸ್ವವು ರಾಮ, ಸರ್ವಸ್ವವು ಚಿದಂಬರ ಆಗೋಗ್ತಾನೆ. ಅವನು ಹೊರತಾಗಿ ಮನಸ್ಸಿನಲ್ಲಿ ಯಾರಿಗೂ ಜಾಗನೇ ಇರೋದಿಲ್ಲ ಅಲ್ಲಿ. ಇದು ಶತಸಿದ್ಧ ಮಾತು. ಬೇಕಾದ್ರೆ ಬರೆದಿಟ್ಕೊಳ್ರಿ, ನನ್ನ ಹತ್ರ ಬರ್ಸ್ಕೋಬೇಕು ಅಂದ್ರೆ ಬರ್ಸ್ಕೊಳ್ರಿ ನೀವು, ನಾನು ಬರ್ಕೊಡೋಕೆ ರೆಡಿ ಇದ್ದೀನಿ. ಅವನು ಬಿಟ್ಟು ಇಲ್ಲಿ ಯಾರೂ ಇರ್ಕೂಡ್ದು ಇಲ್ಲಿ. ಮೀರಾಂಗ್ ಕೃಷ್ಣನ್ ಬಿಟ್ಟು ಯಾರೂ ಇರಲಿಲ್ಲ. ದೊಡ್ಡ ಮಹಾರಾಣಿ ಹಾಕಿ ಇಲ್ಲಿ ಕುಡಿಸ್ಕೊಂಡಿದ್ದು ಕೃಷ್ಣನ್ನ, ಕೃಷ್ಣಮಯ ಆಗೋಗಿತ್ತು ಅವಳ ಜಗತ್ತು, ಯಾರೂ ಇರಲಿಲ್ಲ. ಇಲ್ಲಿ ಒಮ್ಮೆ ಚಿದಂಬರನ ಕೂಡಿಸ್ಕೊಂಡ್ರೆ
ಬಾಕಿ ಎಲ್ಲ ಅವರವರೇ ಬಿಟ್ಟು ಬಿಟ್ಟು ಹೋಗ್ತಿರ್ತಾರೆ. ಯಾಕೆಂದರೆ ಇಲ್ಲಿ ಒಬ್ಬನೇ ಇರ್ಲಿಕ್ಕೆ ಸಾಧ್ಯ, ಚಿದಂಬರ ಇಲ್ಲ ಜಗತ್ತು. ಜಗತ್ತಿದ್ರೆ ಚಿದಂಬರ ಇರಂಗಿಲ್ಲ, ಚಿದಂಬರ ಇದ್ದರೆ ಜಗತ್ತಿರಂಗಿಲ್ಲ. ಕಬೀರರು ಹೇಳ್ತಾರೆ, ಜಬ್ ಮೈ ಥಾ ತಬ್ ಹರಿ ನಹಿ, ಅಬ್ ಹರಿ ಹೇ ಮೈ ನಹಿ. ನಾನು ಅನ್ನೋದಿದ್ದಾಗ ಪರಮಾತ್ಮ ಇರೋದಿಲ್ಲ, ಪರಮಾತ್ಮ ಇಲ್ಲಿ ಒಳಗಿದ್ದಾಗ ನಾನು ಅನ್ನೋದಕ್ಕೆ ಜಾಗವೇ ಇರೋದಿಲ್ಲ. ಅದಕ್ಕೆ ಎಲ್ಲ ದೇವಿ ದೇವತಾನೂ ನಾನು ಇನ್ನಲ್ಲಿ ನೋಡ್ತೀನಪ್ಪ ಚಿದಂಬರ ಅಂತ ಹೇಳಿದ್ರು ರಾಜಾರಾಮ್ ಮಹಾರಾಜರು. ಭವಸಾಗರ ತಾರು ಏಕಚಿ ಸದ್ಗುರು ತುಜವಿನ ಅಧಿಕಾರು ನ ಸೇಕೋಣಿ. ಯಾವ ಅಧಿಕಾರ ಯಾರಿಗೂ ಇಲ್ಲ. ಸದ್ಗುರು ಶರಣು ಹೋದಾಗ, ಅವನ ಅಂಕಿತನ ಆದಾಗ, ಅವನ ದಾಸ್ಯತ್ವವನ್ನು ಸ್ವೀಕಾರ ಮಾಡಿದಾಗ, ದಾಸ್ಯತ್ವ ಅಂದರೆ ಪರಿಪೂರ್ಣವಾಗಿ ನಮ್ಮನೆ ಕೆಲಸದಾಕಿ ಬಂದಾಗ ನಮ್ಮ ಹೇಳ್ದಂಗೆ ಕೇಳ್ತಾಳೆ ಆಕಿ. ಅವಳು ಹೇಳ್ದಂಗೆ ನಾವು ಕೇಳೋದಿಲ್ಲ, ನಮ್ಮ ಹೇಳ್ದಂಗೆ ಆಕಿ ಕೇಳ್ತಾಳೆ, ಎಲ್ಲ ಕೆಲಸಗಳನ್ನ ಮಾಡ್ತಾಳೆ. ಅದಕ್ಕೆ ನಾವು ರೊಕ್ಕ ಕೊಡ್ತೀವಿ. ಹಾಗೆ ನಾವು ದಾಸ್ಯತ್ವ ಅಂದರೆ ಅವನು ಹೇಳ್ದಂಗೆ ಕೇಳಬೇಕು, ಅವನ ಇಚ್ಛೆಯಂತೆ ವರ್ತಿಸ್ಬೇಕು. ನಮ್ಮ ಮೂಗು ತೋರಿಸ್ಬಾರ್ದಲ್ಲಿ. ಈ ಮಾತಿಗೆ ಮಾತ್ರ ಗುರು ಮಾತು ಕೇಳ್ತೀನಿ, ಆ ಮಾತಿಗೆ ಗುರು ಮಾತು ಕೇಳೋದಿಲ್ಲ. ನನಗೆಲ್ಲ ಅನುಕೂಲ ಆಗುತ್ತೋ ಗುರುನ ಹಿಡ್ಕೊಂಡು ಮುಂದೆ ಇಡೋದು ಬಿಡೋದು, ನಾನು ಗುರು ಹೇಳಿದ್ದ ಅಂತ. ಎಲ್ಲಿ ನನಗೆ ಅನುಕೂಲ ಆಗುತ್ತೋ, ಎಲ್ಲಿ ಅನುಕೂಲ ಆಗೋದಿಲ್ಲ ಅಲ್ಲಿ ಗುರುನ ಹಿಂದೆ ಹಾಕಿಬಿಡೋದು. ಗುರುದು ಏನು ಬೇಕಾಗೇ ಇಲ್ಲ, ನಮಗೆ ಸಂಬಂಧನೇ ಬರೋದಿಲ್ಲ ಗುರು ಜೊತೆಗೆ. ಅದು ದ್ರೋಹ ಆಗತ್ತೆ. ಒಂದು ಮಾತಲ್ಲಿ ಗುರುನ ಹಿಡ್ಕೊಳ್ಳೋದು, ಇನ್ನೊಂದು ಮಾತಲ್ಲಿ ಗುರುನ ಬೀಳೋದು, ಅದು ದ್ರೋಹ. ಅವಾಗ ಗುರು ಸೇವೆ ಮಾಡ್ದಂಗೆ ಆಗೋದಿಲ್ಲ. ಭವಸಾಗರ ದಾಟಿಸ್ಲಿಕ್ಕೆ ಪರಮಾತ್ಮನ ಹತ್ರನೂ ಅಧಿಕಾರ ಇಲ್ಲ, ಅಧಿಕಾರ ಅವನು ಗುರು ಕೊಟ್ಟಿದ್ದಾನೆ. ಸದ್ಗುರು ರಾಜಾರಾಮ್ ಮಹಾರಾಜರಿಗೆ ಶರಣು ಹೋಗಬೇಕು. ಚಿದಂಬರನ ಹೊಂದಬೇಕು ಅಂದರೆ ಅವರು ಕೊಟ್ಟಿದ್ದ ಅಭಂಗಗಳನ್ನು ನಿತ್ಯ ಪಠಣೆ ಮಾಡಬೇಕು, ನಿತ್ಯ ಬರ್ಕೋಬೇಕು, ನಿತ್ಯ ಅದನ್ನು ಚಿಂತನೆ ಮಾಡಬೇಕು, ಮನನ ಮಾಡಬೇಕು. ಅವ್ರು ಹೆಂಗೆ ಸ್ಥಿತಿದಲ್ಲಿದ್ದರು, ಎಲ್ಲವನ್ನು ಬಿಟ್ಟು ತ್ಯಜಿಸಿ ಹೆಂಗೆ ಚಿದಂಬರನ ಒಂದಾಗಿದ್ದರು, ಆ ಸ್ಥಿತಿಗೆ ನಾವು ಮುಟ್ಟಬೇಕು. ಬಾಹ್ಯವಾಗಲ್ಲ, ಆಂತರಿಕವಾಗಿ. ಬಾಹ್ಯವಾಗಿ ನಮಗೇನು ಪರಮಾತ್ಮ ಕೊಟ್ಟಿದ್ದಾನೋ, ಉಪಭೋಗ ಮಾಡೋಕ್ಕೆ ಕೊಟ್ಟಿದ್ದಾನೋ, ಉಪಭೋಗ ಮಾಡುವಾಗ ಆಂತರಿಕವಾಗಿ ಎಲ್ಲವನ್ನೂ ಬಿಟ್ಟು ಅವನಲ್ಲಿ ಒಂದಾಗಬೇಕು. ಆ ಅಧಿಕಾರ ಕೇವಲ ಸದ್ಗುರು ಕೊಟ್ಟಿದ್ದಾನೆ. ಮಾತಾ ಪಿತಾ ಬಂಧು ಸದ್ಗುರು ಸ್ವಾಮಿರಾಯ ತುಜವಿನ ಧಾವಯ ನಪವೇ ಕೋಣಿ. ಯಾರು ಬರ್ತಾರೆ ನಮ್ಮ ಕಷ್ಟದ ಸಮಯದಲ್ಲಿ, ಅವನು ಹೊರತಾಗಿ ಇನ್ಯಾರು ಒಬ್ಬ ನರ್ಪಿಳ್ಳೆನೂ ಬರೋದಿಲ್ಲ. ಅವನೇ ಫಸ್ಟ್ ಬರೋದಲ್ಲಿ. ಉಸಿರು ಇಲ್ಲಿದೆ ಅಂದರೆ ಅವನೇ ಇರ್ತಾನೆ, ಉಸಿರನ್ನು ಕಾಪಾಡಿರ್ತಾನೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ತನಕ ಉಸಿರು ಅವನು ಹಿಡ್ಕೊಂಡಿರ್ತಾನೆ. ನಮ್ಮನ್ನು ಕಾಪಾಡಬೇಕು ಅಂದರೆ ತುಜವಿನ ಧಾವಯ ನಪವೇ ಕೋಣಿ. ಯಾರೂ ಬರೋದಿಲ್ಲ. ರಿಲೇಟಿವ್ಸ್ ಹೊತ್ಕೊಂಡು ಹೋಗ್ಬೋದು, ಗಂಡ ಹೊತ್ಕೊಂಡು ಹೋಗ್ಬೋದು, ಹೆಂಡತಿ ಮಕ್ಕಳು ಎಲ್ಲರೂ ಹೊತ್ಕೊಂಡು ಹೋಗ್ಬೋದು. ಆದರೆ ಉಸಿರನ್ನು ಹಿಡಿದು ಯಾರು ಇಟ್ಟಿರ್ತಾನೆ ಜೀವದ ಒಳಗೆ, ಪರಮಾತ್ಮ. ಆ ಪರಮಾತ್ಮನ ಅಧಿಷ್ಠಾನ ಇಲ್ಲಿರೋ ತನಕ ಒಂದು ಹುಳ್ಕಡ್ಡಿನೂ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಮ ಭಟರು ಬಂದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಅಧಿಷ್ಠಾನ ಇದ್ದರೆ ಮಾತ್ರ. ಅವನ ಅಧಿಷ್ಠಾನ ಇಲ್ದಲೇ ಹಾಸ್ಪಿಟ್ಲಿಗೆ ಹೋಗ್ತಾನೆ ಸತ್ತೋಗ್ಬಿಡ್ತಾರೆ. ಯಾಕಪ್ಪ, ಆಯಿತು ನಿಂದು ಇಷ್ಟೇ ಇರೋದು. ಅದಕ್ಕೆ ಮಾತಾ ಪಿತಾ ಬಂದು ಸದ್ಗುರು ಸ್ವಾಮಿರಾಯ ತುಜವಿನ ಧಾವಯ ನಪವೇ ಕೋಣಿ. ದಾಸ ಮಣೆ ಗುರು ಆನಂದ ಸಾಗರ ಪೂರ್ಣ ಚಿದಂಬರ ಸ್ವಾಮಿ माझा. ದಾಸ ಮಣೆ ಗುರು ಆನಂದ ಸಾಗರ. ಗುರು ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಗುರು ಹೆಂಗಿರ್ತಾನಪ್ಪ, ಆನಂದ ಸಾಗರ ಇರ್ತಾನವ. ಅವನ ಹತ್ರ ಯಾರು ಬರ್ತಾರೋ ಅದು ಕಾಂಟೇಜಿಯಸ್ ಡಿಸೀಸ್ ಥರ ಇರುತ್ತೆ ಆನಂದ. ಅವನ ಹತ್ರ ಹೋಗಿ ಒಮ್ಮೆ ಟಚ್ ಮಾಡಿದ್ರೆ ಸಾಕು, ಅವನು ಎಲ್ಲರಿಗೂ ಅದೇ ಕೊಡ್ತಿರ್ತಾನೆ. ಯಾರ ಕೆಪ್ಯಾಸಿಟಿ ಹೆಂಗಿರುತ್ತೋ ಅವ್ರು ಹಂಗೆ ಓದೋದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಚಮಚ ಹಿಡ್ಕೊಂಡೋದ್ರೆ ಆನಂದ ಚಮಚದಷ್ಟು ಸಿಗುತ್ತೆ. ನೀವು ಬಕೀಟ್ ತೊಗೊಂಡೋದ್ರೆ ಬಕೀಟಷ್ಟು ಆನಂದ ಕೊಡ್ತಾನೆ. ನೀವು ಹೋಗಿ ನಾನೇ ನಿನ್ನಲ್ಲಿ ಮುಳುಗೋಗ್ತೀನಪ್ಪ ಗುರುರಾಯ ಅಂತ ಹೇಳಿದ್ರೆ, ಬಾರಪ್ಪ ಮುಳುಗ್ ಬಾ ಅಂತ ನಿಮ್ಮನ್ನು ಮುಳುಗಿಸ್ಕೋತಾನೆ. ಇಲ್ಲ, ನಾನು ಇನ್ನಲ್ಲಿ ಒಂದಾಗ್ತೀನಿ ಅಂದರೆ ಅದೂ ಅವನು ಕೊಟ್ಟು ಬಿಡ್ತಾನೆ. ನಮ್ಮ ಕೆಪ್ಯಾಸಿಟಿ, ನಮ್ಮ ಎಲಿಜಿಬಿಲಿಟಿ, ನಮ್ಮ ಪ್ರಾರಬ್ಧ ಅನುಸಾರವಾಗಿ ನಾವು ಗುರು ಹತ್ರ ಹೋದಾಗ ಆನಂದವನ್ನು, ಪರಬ್ರಹ್ಮ ವಸ್ತುವನ್ನು ಪಡ್ಕೊಳ್ಳೋದು ಎಲ್ಲ ಸಾಧ್ಯತೆಯೂ ನಮಗೆ ಮಾಡಿಕೊಡ್ತಾನೆ. ಅದಕ್ಕೆ ಪೂರ್ಣ ಚಿದಂಬರ ಸ್ವಾಮಿ माझा, ಪೂರ್ಣ ಚಿದಂಬರ ನನಗಿದನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ನಾವೆಲ್ಲರೂ ಆ ಪರಮಾತ್ಮ ಚಿದಂಬರನಲ್ಲಿ ಒಂದಾಗುವಂಥ ಪ್ರಯತ್ನ ಇದೇ ಜೀವನದಲ್ಲಿ ಮಾಡಿ ಅದನ್ನು ಪಡ್ಕೊಳ್ಳೋಣ. ಎಲ್ಲರಿಗೂ ರಾಜಾರಾಮ್ ಮಹಾರಾಜರು ಕೃಪೆ ಮಾಡಲಿ, ನಮ್ಮೆಲ್ಲರಿಗೂ ಕೃಪೆ ಮಾಡಿ ನಮ್ಮೆಲ್ಲರನ್ನೂ ಕರ್ಕೊಂಡು ಹೋಗಲಿ ಅವರು ಅಂತ ಪ್ರಾರ್ಥನೆ ಮಾಡುತ್ತಾ ರಾಜಾರಾಮ್ ಮಹಾರಾಜರ ಚರಣಕ್ಕೆ, ಚಿದಂಬರನ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.